ಹಾಯ್ ಫ್ರೆಂಡ್ಸ್, ಜಸ್ಟ್ ನಾವು ಚಾನಲ್ಗೆ ಸ್ವಾಗತ. ಇವತ್ತು ಮೈಸೂರಿಂದ ತುಮಕೂರ್ಗೆ ಹೊರಟಿದ್ವಿ. ಶ್ವೇತಾ ಮಂಡ್ಯ ಮಧು ರೋಡ್ ಬೇಡ, ನಾಗಮಂಗಲ ರೋಡ್ ಮೇಲೆ ಹೋಗೋಣ, ಮೇಲ್ಕೋಟೆ ಮೇಲೆ ಹೋಗ್ತಾ ಹಂಗೆ ಪುಳಿಯೋಗರೆ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ದು. ನಾನು ಮೇಲ್ಕೋಟೆಗೆ ತುಂಬಾ ಸತಿ ಹೋಗಿದ್ದೀನಿ, ಆದರೆ ಪುಳಿಯೋಗರೆ ಎಲ್ಲ ಯಾವತ್ತೂ ತಿಂದಿರಲಿಲ್ಲ. ಅದಕ್ಕೆ ಸರಿ ಆಯ್ತು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಎಲ್ಲೇ ಹೋಗಿ ಪುಳಿಯೋಗರೆ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳೋಣ. ನಾವು ಗೂಗಲಲ್ಲಿ ತುಂಬ ರಿವ್ಯೂಸ್ ನೋಡಿದ್ವು. ಹಾಗೆ ಇಲ್ಲಿ ಜನನು ಈ ಮೆಸ್ ಬಗ್ಗೆ ತುಂಬ ಹೇಳಿದ್ರು. ಅದಕ್ಕೋಸ್ಕರ ನಾವು ಈ ಸುಬ್ಬಣ್ಣ ಮೆಸ್ಗೆ ಊಟ ಮಾಡಕ್ಕೆ ಬಂದ್ವಿ. ಮೇಲ್ಕೋಟೆ ಹಿಸ್ಟ್ರಿ ಅಂತ ಬಂದರೆ ಸುಮಾರು 12ನೇ ಶತಮಾನದಿಂದ ಶ್ರೀ ರಾಮಾನುಜಾಚಾರ್ಯರು ಇಲ್ಲೇ ನೆಲೆಸಿದ್ರು ಮತ್ತು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವರನ್ನ ಇಲ್ಲೇ ಆರಾಧನೆ ಮಾಡ್ತಾ ಇದ್ರು. ಬೇಸಿಕಲಿ ಇಲ್ಲಿ ಅಯ್ಯಂಗಾರಿ ಬ್ರಾಹ್ಮಣ್ಸ್ ತುಂಬ ಜನ ಇರೋದ್ರಿಂದ ಬ್ರಾಹ್ಮಣ್ಸ್ ಮಾಡೋ ಊಟ ತುಂಬ ಸಖತ್ತಾಗಿರುತ್ತೆ. ಮತ್ತೆ ರಾಹುಲ್, ಫಸ್ಟ್ ಟೈಮ್ ಮೇಲ್ಕೋಟೆ ಪುಳಿಯೋಗರೆ ತಿಂದ್ರಿ. ಪುಳಿಯೋಗರೆ ಜೊತೆ ಇನ್ನ ಏನೇನೋ ಟೇಸ್ಟ್ ಮಾಡಿದ್ರಿ, ಹೇಗೆ ಅನಿಸ್ತು? ಸೊ ಪುಳಿಯೋಗರೆ ಚೆನ್ನಾಗಿತ್ತು, ಅದ್ರ ಜೊತೆ ಸಕ್ಕರೆ ಪೊಂಗಲ್ ಕೂಡ ಸಕ್ಕದಾಗಿತ್ತು ಪುಳಿಯೋಗರೆಗಿಂತ. ನನಗಂತೂ ಸಕ್ಕರೆ ಪೊಂಗಲ್ ತುಂಬಾ ಇಷ್ಟ ಆಯ್ತು. ಹಾಗೆ ನಾವು ಪುಳಿಯೋಗರೆ ಗೊಜ್ಜ ಮನೆಗೂ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಅದಾದ್ಮೇಲೆ ಅಲ್ಲಿ ನೋಡಿದ್ರೆ ಪುಳಿಯೋಗರೆ ಗೊಜ್ಜು ತುಂಬಾ ಗೊಜ್ಜೆಲ್ಲ ಇತ್ತು, ಮತ್ತೆ ತೊಕ್ಕಿತ್ತು, ಮತ್ತೆ ಚಟ್ನಿ ಪುಡಿ ಇತ್ತು. ಎಲ್ಲ ಸ್ವಲ್ಪ ಟ್ರೈ ಮಾಡಿದ್ವಿ. ನನಗಂತೂ ಪುಳಿಯೋಗರೆ ಗೊಜ್ಜಿಗಿಂತ ಹಾಗಲಕಾಯಿ ಗೊಜ್ಜಂತೂ ಸಖತ್ ಇಷ್ಟ ಆಯ್ತು. ನಾನು ಜೀವನದಲ್ಲೇ ಹಾಗಲಕಾಯಿ ಗೊಜ್ಜು ತಿಂದವನೇ ಅಲ್ಲ. ಈಗ ಅದಕ್ಕೋಸ್ಕರ ಅದನ್ನು ಒಂದು ಪ್ಯಾಕೆಟ್ ತಗೊಂಡಿದೀವಿ. ನೀವು ಒಂದ್ಸತಿ ಹಾಗಲಕಾಯಿ ಗೊಜ್ಜನ್ನ ತಗೊಂಡು ಟ್ರೈ ಮಾಡಿ ಅಲ್ಲ ಒಂದ್ಸತಿ.